ನವಗ್ರಹ ಮಂಡಲವನ್ನು ನಾವು ರಚನೆ ಮಾಡಬೇಕಾದ್ರೆ ಮೊದಲಿಗೆ ನಾವು ಸೂರ್ಯರಿಗೆ ಗೋಧಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಚಂದ್ರಗ್ರಹರಿಗೆ ಭತ್ತವನ್ನು ತೆಗೆದುಕೊಳ್ಬೇಕು. ಅಂಗಾರಕರಿಗೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ತೊಗರಿ ಕಾಳನ್ನು ತೆಗೆದುಕೊಳ್ಳಿ. ಬುಧಗ್ರಹರಿಗೆ ಹೆಸರು ಕಾಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಗುರು ಗ್ರಹರಿಗೆ ಕಡಲೆಕಾಳನ್ನು ತೆಗೆದುಕೊಳ್ಬೇಕು ಮತ್ತು ಶನಿ ಗ್ರಹರಿಗೆ ಕಪ್ಪು ಎಳ್ಳನ್ನು ತೆಗೆದುಕೊಳ್ಬೇಕು. ರಾಹುವಿಗೆ ಉದ್ದಿನಕಾಳು ಹಾಗೂ ಕೇತುವಿಗೆ ಹುರುಳಿಕಾಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ನವಗ್ರಹ ಧಾನ್ಯಗಳು. ಮತ್ತು ಮಂಡಲ ಬರೆಯೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಂಪು ರಾಗಿ ಹಾಗೂ ಹಳದಿಯ ಬಣ್ಣಕ್ಕಾಗಿ ನಾವು ಮುಸುಕಿನ ಜೋಳವನ್ನು ತೆಗೆದುಕೊಂಡಿದ್ದೀವಿ. ಬಿಳಿಯ ಬಣ್ಣಕ್ಕಾಗಿ ನಾವು ಬಿಳಿಯ ಕಾಳು ಹಲಸಂದಿ ಕಾಳು ಅಂಥೇಳಿ ಕರಿತೇವೆ. ಈ ಹಲಸಂದಿ ಕಾಳನ್ನು ತೆಗೆದುಕೊಂಡಿದ್ದೀವಿ. ಈಗ ನಾವು ಮಂಡಲ ರಚನೆಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ನವಗ್ರಹ ಹೋಮಕ್ಕೆ ಬೇಕಾಗುವಂತಹ ನವಗ್ರಹ ಮಂಡಲವನ್ನು ರಚನೆ ಮಾಡುತ್ತಾ ಇದ್ದೀವಿ. ನವಗ್ರಹ ಮಂಡಲದಲ್ಲಿ ಮೊದಲಿಗೆ ಮಂಡಲಗಳ ಪ್ರಧಾನ ದೇವತೆಯಾಗಿರ್ತಕ್ಕಂತಹ ಸೂರ್ಯದೇವರ ಮಂಡಲ ಮಧ್ಯಭಾಗದಲ್ಲಿ ಬರುತ್ತೆ. ಮಂಡಲ ರಚನೆಗೂ ಮುಂಚಿತವಾಗಿ ನಾವು ಆ ಸೂರ್ಯಗ್ರಹದ ಧಾನ್ಯದ ಮೇಲೆ ನಮ್ಮ ಬಲಹಸ್ತವನ್ನು ಇಟ್ಟು ಅಭಿಮಂತ್ರಿಸಬೇಕು. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನ ಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ಆದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ತತ್ಸತ್. ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನ ಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಈ ರೀತಿಯಾಗಿ ಮೊದಲಿಗೆ ಗೋಧಿಯ ಧಾನ್ಯದಿಂದ ವೃತ್ತಾಕಾರವನ್ನು ರಚಿಸಿಕೊಳ್ಳಬೇಕು. ನಂತರ ಆ ವೃತ್ತದ ಹೊರವಲಯದಲ್ಲಿ ಕೆಂಪು ಬಣ್ಣದ ಧಾನ್ಯಗಳಿಂದ ಒಂದು ವೃತ್ತವನ್ನು ರಚಿಸಬೇಕು. ನಂತರ ಸೂರ್ಯಗ್ರಹನ ಪೂರ್ವಾದಿ ದಿಕ್ಕಿನಲ್ಲಿ ಮೊದಲಿಗೆ ಶುಕ್ರಗ್ರಹರು ಬರ್ತಾರೆ ಪೂರ್ವದಲ್ಲಿ. ಹಾಗಾಗಿ ಶುಕ್ರಗ್ರಹರಿಗಾಗಿ ನಾವು ಅವರೇ ಕಾಳಿನ ಧಾನ್ಯದಿಂದ ಪಂಚಕೋಣ ಆಕೃತಿಯನ್ನು ರಚಿಸಬೇಕು. ಪಂಚಕೋಣವನ್ನು ರಚಿಸಿದ ನಂತರ ನಾವು ಬಿಳಿಯ ಬಣ್ಣದ ಧಾನ್ಯಗಳಿಂದ ದಳವನ್ನು ರಚನೆ ಮಾಡಬೇಕು. ಬಿಳಿಯ ಬಣ್ಣದ ಧಾನ್ಯದಿಂದ ದಳವನ್ನು ರಚಿಸಬೇಕು. ಪಂಚಕೋಣಾಕಾರದ ಸುತ್ತಲೂ ಒಂದು ಬಿಳಿಯ ಬಣ್ಣದ ಧಾನ್ಯಗಳಿಂದ ದಳವನ್ನು ರಚಿಸಬೇಕು. ನಂತರ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರಗ್ರಹ ದೇವತೆಗಾಗಿ ಭತ್ತದ ಧಾನ್ಯದಿಂದ ಚತುರಸ್ರ ಅಂದರೆ ಚೌಕ ಆಕೃತಿಯಲ್ಲಿ 4 ಈ ರೀತಿಯಾಗಿ ಚೌಕಾಕಾರದಲ್ಲಿ ಭತ್ತದ ಧಾನ್ಯದಿಂದ ನಾವು ಚಂದ್ರರಿಗೆ ಮಂಡಲವನ್ನು ರಚಿಸಬೇಕು.
ಚಂದ್ರಗ್ರಹದ ಚೌಕಾಕೃತಿಯ ನಂತರ ಅದರ ಸುತ್ತಲೂ ಕೂಡ ನಾವು ಬಿಳಿಯ ಬಣ್ಣದ ಧಾನ್ಯಗಳಿಂದ ದಳವನ್ನು ರಚಿಸಬೇಕು. ಚಂದ್ರಗ್ರಹದ ಮಂಡಲ ರಚನೆಯ ನಂತರ ದಕ್ಷಿಣ ದಿಕ್ಕಿನಲ್ಲಿ ಕುಜಗ್ರಹ ಮಂಡಲವನ್ನು ರಚಿಸಬೇಕು. ಕುಜಗ್ರಹಕ್ಕೆ ನಾವು ತ್ರಿಕೋಣ ಮಂಡಲವನ್ನು, ತೊಗರಿಕಾಳು ಧಾನ್ಯದಿಂದ ನಾವು ತ್ರಿಕೋಣ ಮಂಡಲವನ್ನು ರಚಿಸಬೇಕಾಗಿರುತ್ತದೆ. ನೋಡಿ, ಈ ರೀತಿಯಲ್ಲಿ ತ್ರಿಕೋಣ ಮಂಡಲವನ್ನು ರಚಿಸಿಕೊಳ್ಳಬೇಕು. ತ್ರಿಕೋಣದ ಸುತ್ತಲೂ ನಾವು ಕೆಂಪು ಬಣ್ಣದ ದಳವನ್ನು ರಚಿಸಬೇಕಾಗುತ್ತದೆ. ಕೆಂಪು ಬಣ್ಣದ ಧಾನ್ಯದಿಂದ ಕೆಂಪು ಬಣ್ಣದ ದಳವನ್ನು ರಚಿಸಬೇಕು. ಕುಜಗ್ರಹ ಮಂಡಲದ ನಂತರ ನಾವು ನೈಋತ್ಯ ದಿಕ್ಕಿನಲ್ಲಿ ರಾಹುಗ್ರಹದ ಶೂರ್ಪಾಕಾರ ಮಂಡಲವನ್ನು ರಚಿಸಬೇಕಾಗಿರುತ್ತದೆ. ಉದ್ದಿನ ಕಾಳಿನ ಧಾನ್ಯದಿಂದ, ಕಪ್ಪು ಬಣ್ಣದ ಧಾನ್ಯದಿಂದ ಶೂರ್ಪಾಕಾರ ಮಂಡಲವನ್ನು ನಾವು ರಚಿಸಬೇಕಾಗುತ್ತದೆ. ಈ ರೀತಿಯಲ್ಲಿ ಶೂರ್ಪಾಕಾರದ ಚಿಹ್ನೆಯನ್ನು, ಮಂಡಲವನ್ನು ರಚಿಸಿದ ನಂತರ ಕಪ್ಪು ಧಾನ್ಯದ ದಳವನ್ನು ರಚಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಾಗಿ ಕಪ್ಪು ಬಣ್ಣದ ಧಾನ್ಯದಿಂದ ಒಂದು ದಳವನ್ನು ನಾವು ರಚಿಸಿಕೊಳ್ಳಬೇಕು. ರಾಹು ಮಂಡಲದ ನಂತರ ಪಶ್ಚಿಮ ದಿಕ್ಕಿನಲ್ಲಿ ಶನೈಶ್ಚರ ಮಂಡಲವನ್ನು ಕಪ್ಪು ಎಳ್ಳಿನ ಧಾನ್ಯದಿಂದ ರಚಿಸಬೇಕು. ಈ ರೀತಿಯಲ್ಲಿ ಕಪ್ಪು ಎಳ್ಳಿನ ದಳವನ್ನು ರಚನೆ ಮಾಡಿ ಒಳಭಾಗದಲ್ಲಿ ಧನುರಾಕಾರವನ್ನು ನಾವು ರಚಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಈ ರೀತಿಯಲ್ಲಿ ಧನುರಾಕಾರ. ಧನುರಾಕಾರವನ್ನು ನಾವು ರಚನೆ ಮಾಡಿದ ನಂತರ ಅಲ್ಲಿ ಧಾನ್ಯಗಳನ್ನು ಪೂರ್ಣ ಮಾಡ್ತಾ ಹೋಗಬೇಕು. ಶನೈಶ್ಚರ ಗ್ರಹ ಮಂಡಲ ರಚನೆಯ ನಂತರ ಕೇತು ಗ್ರಹಕ್ಕಾಗಿ ನಾವು ಹುರುಳಿಕಾಳಿನ ಧ್ವಜವನ್ನು ರಚನೆ ಮಾಡಬೇಕಾಗುತ್ತೆ. ಹುರುಳಿಕಾಳಿನ ಧಾನ್ಯದಿಂದ ಧ್ವಜವನ್ನು ರಚಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಧ್ವಜ ಚಿಹ್ನೆಯನ್ನು ರಚಿಸಿದ ನಂತರ ಅದರ ಸುತ್ತಲೂ ಕೂಡ ಕಪ್ಪು ಧಾನ್ಯಗಳಿಂದ ದಳವನ್ನು ರಚಿಸಬೇಕಾಗುತ್ತದೆ.
ಕೇತುಗ್ರಹದ ಮಂಡಲದ ರಚನೆಯ ನಂತರ ಕಡಲೆಕಾಳಿನ ಧಾನ್ಯದಿಂದ ಗುರು ಗ್ರಹಕ್ಕಾಗಿ ನಾವು ದೀರ್ಘ ಚತುರಸ್ರ ಮಂಡಲವನ್ನು ರಚಿಸಬೇಕು. ದೀರ್ಘ ಚತುರಸ್ರ ಅಂದರೆ ಆಯತ ಆಕೃತಿಯಲ್ಲಿ ಬರುತ್ತೆ. ಇದು ಆಯತ ಆಕೃತಿಯಲ್ಲಿ ಬರುತ್ತೆ. ದೀರ್ಘ ಚತುರಸ್ರ ಮಂಡಲ. ಈ ರೀತಿಯಲ್ಲಿ ದೀರ್ಘ ಚತುರಸ್ರ ಮಂಡಲ. ಅದರ ಸುತ್ತಲೂ ಕೂಡ ಆ ದೀರ್ಘ ಚತುರಸ್ರ ಮಂಡಲದ ಸುತ್ತಲೂ ಸಹ ನಾವು ಹಳದಿ ಬಣ್ಣದ ಧಾನ್ಯಗಳಿಂದ ದಳವನ್ನು ರಚಿಸಿಕೊಳ್ಳಬೇಕು. ನಂತರ ಈಶಾನ್ಯ ದಿಕ್ಕಿನಲ್ಲಿ ಬುಧ ಗ್ರಹ ಹಸಿರು ಬಣ್ಣದ ಹೆಸರು ಕಾಳಿನಿಂದ ಬುಧ ಗ್ರಹದ ಧಾನ್ಯದಿಂದ ನಾವು ಬಾಣ ಆಕೃತಿಯಲ್ಲಿ ಮಂಡಲವನ್ನು ರಚಿಸಬೇಕು. ಬಾಣ ಆಕೃತಿ. ಮಂಡಲವನ್ನು ರಚಿಸಿ ಅದರ ಸುತ್ತಲೂ ಕೂಡ ಹಳದಿ ಬಣ್ಣದ ಧಾನ್ಯಗಳಿಂದ ದಳವನ್ನು ರಚಿಸಿಕೊಳ್ಳಬೇಕು. ಈ ರೀತಿಯಾಗಿ 9 ಗ್ರಹಗಳ ಒಂದು ಚಿಹ್ನೆಯ ಸಹಿತವಾಗಿ ಮಂಡಲ ರಚನೆ ಆದ ನಂತರ ಅದರ ಹೊರಭಾಗದಲ್ಲಿ ಸುತ್ತಲೂ ನಾವು ಬಿಳಿಯ ಬಣ್ಣದ ಧಾನ್ಯಗಳಿಂದ ಒಂದು ವೃತ್ತಾಕಾರವನ್ನು ರಚಿಸಿಕೊಳ್ಳಬೇಕಾಗುತ್ತೆ. ಬಿಳಿಯ ಬಣ್ಣದ ಧಾನ್ಯಗಳಿಂದ ಒಂದು ವೃತ್ತಾಕಾರವನ್ನು ರಚಿಸಿಕೊಳ್ಳಬೇಕು. ಅನಂತರ ಬಿಳಿಯ ಆವರಣದ ವೃತ್ತದ ನಂತರ ಒಂದು ಕಪ್ಪು ಬಣ್ಣದ ಧಾನ್ಯದಿಂದ ಒಂದು ವೃತ್ತವನ್ನು ನಾವು ರಚಿಸಿಕೊಳ್ಳಬೇಕು. ಕಪ್ಪು ಹೊರಹಾವರಣದ ಪಕ್ಕದಲ್ಲಿ ಒಂದು ಬಿಳಿಯ ಧಾನ್ಯದಿಂದ ಮತ್ತೊಂದು ವೃತ್ತವನ್ನು ರಚಿಸಿಕೊಳ್ಳಬೇಕು.
ಈ ರೀತಿಯಲ್ಲಿ 9 ಧಾನ್ಯಗಳ 9 ಮಂಡಲಗಳನ್ನು ರಚನೆಯಾದ ನಂತರ ನಾವು ಹೊರದಲ್ಲಿ ಒಂದು ಬಿಳಿಯ ಬಣ್ಣದ ಧಾನ್ಯದಿಂದ ವೃತ್ತವನ್ನು ರಚಿಸಬೇಕು. ಅದಾದ ನಂತರ ಒಂದು ಕಪ್ಪು ಬಣ್ಣದ ಧಾನ್ಯದಿಂದ ವೃತ್ತವನ್ನು ರಚಿಸಿ ಮತ್ತೆ ಬಿಳಿಯ ಬಣ್ಣದ ಧಾನ್ಯ ವೃತ್ತ ಮತ್ತು ಕಪ್ಪು ಬಣ್ಣದ ಧಾನ್ಯದ ವೃತ್ತ. ಸೊ ಹೀಗೆ 4 ವೃತ್ತಗಳು ಆದ ಬಳಿಕ ನಾವು ಅಷ್ಟದಳ ರಚನೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಪೂರ್ವ ದಿಕ್ಕಿನಲ್ಲಿ ಹಳದಿ ಬಣ್ಣದ ಧಾನ್ಯದಿಂದ ನಾವು ದಳವನ್ನು ರಚನೆ ಮಾಡಬೇಕು. ಪೂರ್ವ ದಿಕ್ಕಿನಲ್ಲಿ ಹಳದಿ ಬಣ್ಣದ ಧಾನ್ಯದಿಂದ ರಚನೆ. ಅನಂತರ ಆಗ್ನೇಯ ದಿಕ್ಕಿನಲ್ಲಿ ಕೆಂಪು ಬಣ್ಣದ ಧಾನ್ಯದಿಂದ ದಳವನ್ನು ರಚಿಸಬೇಕು. ಅನಂತರ ಪುನಃ ಮತ್ತೆ ಕುಜಗ್ರಹದ ನೇರವಾಗಿ ನಾವು ದಕ್ಷಿಣ ದಿಕ್ಕಿನಲ್ಲಿ ಮತ್ತೊಂದು ಕೆಂಪು ಧಾನ್ಯದಿಂದ ದಳವನ್ನು ರಚಿಸಿಕೊಳ್ಳಬೇಕು. ಅನಂತರ ನೈಋತ್ಯ ದಿಕ್ಕಿನಲ್ಲಿ ಹಸಿರು ಬಣ್ಣದ ಧಾನ್ಯಗಳಿಂದ ಮತ್ತೊಂದು ದಳವನ್ನು ರಚಿಸಿಕೊಳ್ಳಬೇಕು. ಹಸಿರು ಬಣ್ಣದ ಹೆಸರು ಕಾಳು ಧಾನ್ಯದಿಂದ ದಳವನ್ನು ರಚಿಸಬಹುದು. ಅನಂತರ ಪಶ್ಚಿಮ ದಿಕ್ಕಿನಲ್ಲಿ ಬಿಳಿಯ ಬಣ್ಣದ ಧಾನ್ಯಗಳಿಂದ ನಾವು ದಳವನ್ನು ರಚಿಸಿಕೊಳ್ಳಬೇಕು. ಬಿಳಿಯ ಬಣ್ಣದ ಧಾನ್ಯದಿಂದ ಪುನಃ ವಾಯುವ್ಯ ದಿಕ್ಕಿನಲ್ಲಿ ಹಸಿರು ಬಣ್ಣದ ಧಾನ್ಯಗಳಿಂದ ಒಂದು ದಳವನ್ನು ರಚನೆ ಮಾಡಿಕೊಳ್ಳಬೇಕು. ಹಸಿರು ಬಣ್ಣದ ಧಾನ್ಯಗಳು, ಹಸಿರು ಕಾಳು, ಹೆಸರು ಕಾಳಿನಿಂದ ಧಾನ್ಯದಿಂದ ಮಂಡಲವನ್ನು ರಚಿಸಿಕೊಳ್ಳಬೇಕು. ಅನಂತರ ಉತ್ತರ ದಿಕ್ಕಿನಲ್ಲಿ ಬಿಳಿಯ ಬಣ್ಣದ ಧಾನ್ಯಗಳಿಂದ ನಾವು ದಳವನ್ನು ರಚಿಸಿಕೊಳ್ಳಬೇಕು. ಮತ್ತೊಮ್ಮೆ ಈಶಾನ್ಯ ದಿಕ್ಕಿನಲ್ಲಿ ಬಿಳಿಯ ಬಣ್ಣದ ಧಾನ್ಯದಿಂದ ದಳವನ್ನು ರಚಿಸಿಕೊಳ್ಳಬೇಕು.
ಹಳದಿ ಬಣ್ಣದ ವೃತ್ತಾಕಾರದ ಆದ ನಂತರ ಬಿಳಿ ಬಣ್ಣದ ವೃತ್ತವನ್ನು, ಬಿಳಿ ಬಣ್ಣದ ಧಾನ್ಯಗಳಿಂದ ಮತ್ತೊಂದು ವೃತ್ತವನ್ನು ಹಾಕಬೇಕು. ಹೊರಭಾಗದ ಬಿಳಿಯ ಬಣ್ಣದ ವೃತ್ತದ ನಂತರ ಕೆಂಪು ಬಣ್ಣದ ವೃತ್ತವನ್ನು ಕೆಂಪು ಬಣ್ಣದ ಧಾನ್ಯದಿಂದ ನಾವು ರಚಿಸಿಕೊಳ್ಳಬೇಕು. ಅನಂತರ ಕೆಂಪು ವೃತ್ತದ ನಂತರ ನಾವು ಕಪ್ಪು ಬಣ್ಣದ ಧಾನ್ಯಗಳಿಂದ ಮತ್ತೊಂದು ವೃತ್ತವನ್ನು ರಚಿಸಿಕೊಳ್ಳಬೇಕು. ಈ ರೀತಿಯಾಗಿ ನವಗ್ರಹ ಮಂಡಲ ರಚನೆಯನ್ನು ಮಾಡಿಕೊಂಡು ಅದರ ಮೇಲೆ ನವಗ್ರಹ ಕಲಶಗಳನ್ನು ಸ್ಥಾಪನೆ ಮಾಡಿಕೊಂಡು ನವಗ್ರಹ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.